ಇಲ್ಲಿ ಕುರುಬ ಸಂಘದಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥ ಒಂದು ಕಾರ್ಯಕ್ರಮ ಇತ್ತು. ಬಹಳ ದಿವಸದಿಂದ ರಾಯಚೂರು ಜಿಲ್ಲೆಗೆ ಬಂದು ಈ ಕಾರ್ಯಕ್ರಮ ಅಟೆಂಡ್ ಮಾಡಿ ಅಂತ ಕೇಳ್ತಾ ಇದ್ರು ಕುರುಬ ಸಂಘದವರು ಮತ್ತು ನಮ್ಮ ಅಯ್ಯಣ್ಣವರು. ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಹೇಳಿದ್ರಿಂದ ಬಂದು ಅಟೆಂಡ್ ಮಾಡ್ತಾರೆ. ಸರ್, CM ಅವರು ಔತಣಕೂಟ ಕರೆದಿರುವಂಥದ್ದು ಅದ್ರ ಬಗ್ಗೆ ಏನು ವಿಚಾರ? ಆರೋಶಕವರು ಒಂದು ರೀತಿ ಆರೋಪ ಮಾಡ್ತಾರೆ, BR ಎಲೆಕ್ಷನ್ಗೆ ಯಾರ್ಯಾರು ಎಷ್ಟು ಕಲೆಕ್ಷನ್ ಕೊಡಬೇಕು ಅದಕ್ಕೋಸ್ಕರ ಈ DNR ಡೇಟಾ ನಮ್ಮ ಪಕ್ಷದಲ್ಲಿ ನಡೆಯೋ ವಿಚಾರ ಅವ್ರಿಗೆ ಹೇಗ್ರಿ ಗೊತ್ತು. ಅವ್ರು ಏನಾದರೂ ಹೇಳ್ತಾರೆ, ಅವ್ರು ಹೇಳಿದೆಲ್ಲ ನಿಜ ಆಗುತ್ತಾ? ಅವಾಗವಾಗ ಔತಣಕೂಟ ಕರಿತಾನೆ ಇರ್ತಾರೆ ಮುಖ್ಯಮಂತ್ರಿಗಳು. ಏನು ಮೊದಲನೇ ಬಾರಿ ಇಲ್ಲ, ಎಷ್ಟೊಂದು ಸರಿ CLP ಮೀಟಿಂಗ್ ಮಾಡಿದ್ದಾರೆ, ಅಲ್ಲೂ ಕೂಡ ಔತಣಕೂಟ ಏರ್ಪಾಡು ಮಾಡಿದ್ದಾರೆ. ಮನೇಲೂ ಕೂಡ ಹಿಂದೆನೂ ಕೂಡ ಕರೆದಿದ್ದಾರೆ. ಸೊ ಹಾಗಾಗಿ ಸರಿ MLAಗಳನ್ನ ಮತ್ತು ಮಿನಿಸ್ಟ್ರಿಗಳನ್ನ ಕರೆದಿದ್ದಾರೆ. ಬಿಹಾರ ಚುನಾವಣೆ ಕೂಡ ಅಲ್ಲಿ ಡಿಸ್ಕಸ್ ಆಗ್ಬೋದು. ಅದರ ಅರ್ಥ ದುಡ್ಡಿನಗೋಸ್ಕರ ಅಂತಲ್ಲ. ಎಲ್ಲ MLAಗಳನ್ನ ಕರೆದು ಈಗಿನ ರಾಜಕೀಯ ಸ್ಥಿತಿಗತಿ ಇದೆ, ಅವ್ರವ್ರ ಡಿಪಾರ್ಟ್ಮೆಂಟ್ ಹೆಂಗೆ ನಡೀತಾ ಇದೆ, ಏನಾದರೂ ಸಮಸ್ಯೆ ಇದೆ ಅದನ್ನೆಲ್ಲ ಕೇಳಿ ಅದ್ರ ಜೊತೆ ಬಿಹಾರ ಚುನಾವಣೆ ಚರ್ಚೆ ಮಾಡಿ. ಸರ್, ಪ್ರತಾಪ್ ಸಿಂಹ ಅವರು ಒಂದು ಆರೋಪ ಮಾಡ್ತಾರೆ ನಿಮ್ಮ ಮೇಲೆ, ಅಧಿಕಾರಿಗಳ ವರ್ಗಾವಣೆಗೆ ಕಮಿಷನ್ ತಗೊಳ್ತಾರೆ. ಪ್ರತಾಪ್ ಸಿಂಹ ಯಾರ್ರೀ? ಆತ ರಾಜಕೀಯದಲ್ಲಿ ಪ್ರಸ್ತುತ ಆಗಿರಬೇಕು. ಹಾಗಾಗಿ ಸುಮ್ಮನೆ ಸಾಕ್ಷ್ಯ ಇಲ್ಲದೆ ಆಧಾರ ಇಲ್ಲದೆ ಬಾಯಿಗೆ ಬಂದಂಗೆ ಆರೋಪ ಮಾಡ್ತಿರ್ತಾರೆ. ಸೊ ಹಾಗಾಗಿ ಅವ್ರು ಹೇಳೋದನ್ನೆಲ್ಲ ಗಂಭೀರವಾಗಿ ತೊಗೊಳ್ಬೇಕಲ್ಲ. ಅವ್ರ ಪಕ್ಷನೇ ಅವ್ರನ್ನ ಗಂಭೀರವಾಗಿ ತೊಗೊಂಡಿಲ್ಲ, ನಾವೇ ಗಂಭೀರವಾಗಿ ನವೆಂಬರ್ ಸಚಿವ ಸಂಪುಟ ಸರ್ಜರಿ ಆಗುತ್ತೆ ಅಂತ ಅದು ಆಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಕೆಲವು ಹಿರಿಯ ಸಚಿವರುಗಳು ಕೂಡ ಹೇಳಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಸೂಚ್ಯವಾಗಿ ಹೇಳಿದ್ದಾರೆ. ಸೊ ಬಹುಶಃ ಆಗುತ್ತೆ ಡಿಸೆಂಬರ್. ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಎಲ್ಲಿ ತನಕ ಅವರು ಮುಖ್ಯಮಂತ್ರಿಗಳಾಗಿರ್ತಾರೋ ಅವ್ರ ಸಂಪುಟದಲ್ಲಿ ನನ್ನ ಮಂತ್ರಿ ಮಾಡಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಪ್ರಯತ್ನ ಸರ್, ಇನ್ನು ನವೆಂಬರ್ ಕ್ರಾಂತಿ DK ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ಮೊನ್ನೆ ಇಕ್ಬಾಲ್ ಹುಸೇನ್ ಅವರು ರಾಯಚೂರಿನಲ್ಲಿ ಹೇಳಿದ್ರು. ಈ ಬಾರಿ ಖಂಡಿತವಾಗ್ಲೂ ಇವರು ಹೇಳ್ತಿರ್ತಾರೆ, ಬಟ್ ನಿಜವಾಗ್ಲೂ ಮಾತುಕತೆ ಏನು ನಡೆದಿದೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕೂಡ ಊಹಾಪೋಹದ ಆಧಾರದ ಮೇಲೆ ಹೇಳ್ತಾರೆ. ನನಗೆ ಗೊತ್ತಿರೋ ಹಾಗೆ ಆ ರೀತಿ ಏನು ಅಧಿಕಾರ ಹಂಚಿಕೆ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಸೊ ಹಾಗಾಗಿ ಈ ಊಹಾಪೋಹದ ಮೇಲೆ ಎಲ್ಲರೂ ಏನಾದರೂ ಹೇಳ್ತಿರ್ತಾರೆ. ಮುಖ್ಯಮಂತ್ರಿ ಪದವಿಗೆ ಅರ್ಹರಾಗಿರುವಂಥವ್ರು ಬೇಕಾದ ನಮ್ಮ ಪಕ್ಷದಲ್ಲಿದ್ದಾರೆ. ಹಾಗಾಗಿ ಅವರು ಅವಾಗವಾಗ ಕ್ಲೇಮ್ ಮಾಡ್ತಾರೆ, ಅದರೊಳಗಿನ ತಪ್ಪಿಲ್ಲ. ಅಲ್ಲ, ಇನ್ನೊಂದು ಸರ್, ಈಗ ಕುರುಬರಿಗೆ ST ಕೊಡಬೇಕು ಅನ್ನುವಂಥ ಹೋರಾಟ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಮೊನ್ನೆ ಕೂಡ ಸಿದ್ದರಾಮಯ್ಯವರು ಕೂಡ ಹೇಳಿದರು, ಈ ಭಾಗದಲ್ಲಿರೋರಿಗೆ ST ಕೊಡಿಸ್ತೀನಿ ಅಂತ. ಎಲ್ಲಿಗೆ ಬಂತು ಸರ್? ಏನದು ಅಪ್ಡೇಟ್ ಏನಿದೆ? ಈಗಾಗಲೇ ಕೊಪ್ಪಳ ಮತ್ತು ಯಾದಗಿರಿ ಮತ್ತು ಇನ್ನೊಂದು ಬೀದರು ಮತ್ತು ಒಟ್ಟು 4 ಜಿಲ್ಲೆಗಳಲ್ಲಿ ಕೊಡಬೇಕು ಅಂತೇಳಿ ಶಿಫಾರಸು ಮಾಡಿದೆ. ಅದು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಈಗ ಕೇಂದ್ರ ಸರ್ಕಾರ ಅದು ತೀರ್ಮಾನ ಮಾಡಿ ಅವರಿಗೆ SC ಸ್ಟೇಟಸ್ ಕೊಡುವಂಥ ಕೆಲಸ ಮಾಡಬೇಕು. DK ಶಿವಕುಮಾರ್ ಅವರು ಬೆಂಗಳೂರು ನಡೆ ಅಂತೇಳಿ ನಿನ್ನೆ ಮತ್ತು ಇವತ್ತು ಮಾಡ್ತಾ ಇದ್ದಾರೆ, ಬೆಂಗಳೂರಲ್ಲಿ ಓಡಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ಇವತ್ತು ಏನು ಯಶವಂತಪುರ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಮುನಿರತ್ನ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಇದು ಸರ್ಕಾರಿ ಕಾರ್ಯಕ್ರಮನ ಅಥವಾ ಪ್ರೈವೇಟ್ ಕಾರ್ಯಕ್ರಮನ? ಸಂಸದರನ್ನು ಕರೆಯಲ್ಲ, ಸ್ಥಳೀಯ ಸಂಸದರನ್ನ, ಶಾಸಕರನ್ನು ಕರೆಯಲ್ಲ. ಎಲ್ಲೊಂದು ಕಡೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ. DK ಶಿವಕುಮಾರ್ ಅವ್ರು ಪ್ರೋಟೋಕಾಲ್ ಏನು ಫಾಲೋ ಮಾಡಬೇಕು ಅದನ್ನು ಮಾಡಿರ್ತಾರೆ. ಅವ್ರು ಹಿರಿಯ ಸಚಿವರು, ಅವ್ರಿಗೆ ಗೊತ್ತಿರುತ್ತೆ ಪ್ರೋಟೋಕಾಲ್. ಸೊ ಹಾಗಾಗಿ ಮುನಿರತ್ನ ಅವ್ರು ಅದಕ್ಕೆ ಆಕ್ಷೇಪಣೆ ಮಾಡಬೇಕಾಗಿಲ್ಲ. ಮತ್ತು ಅವ್ರು ಏನು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಏನು ಸಮಸ್ಯೆಗಳಿದೆ, ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿದೆ ಅದನ್ನು ನೋಡೋಕ್ಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಅವರೇ ಬರಬೇಕು, ಕರಿಬೇಕು ಅಂತೇನಿಲ್ಲ. ನಿಜವಾಗ್ಲೂ ಅವ್ರಿಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿ ಮೇಲೆ, ಕ್ಷೇತ್ರದ ಜನ ಮೇಲೆ ಕಾಳಜಿ ಇದ್ದಿದ್ರೆ ಅವ್ರು ಕರೀಲಿ ಬಿಡಿಲಿ ಇವರೇ ಜೊತೆಗೆ ಹೋಗಿರೋರು. ಅಲ್ಲ, ಮುನಿರತ್ನ ಅವರನ್ನ ಕರಿಯ ಇಲ್ಲಿ ಬಾ ನೀನು ಅಂತ, ಕರಿ ಟೋಪಿ ಇಲ್ಲಿ ಬಾ ಅಂತೇಳಿ ಕರೆದಿರೋದ್ರ ಬಗ್ಗೆ ಮುನಿರತ್ನ ಕಡೆಯಿಂದೆಲ್ಲ ಪ್ರೊಟೆಸ್ಟ್ ನಡೀತಾ ಇದೆ ಸರ್ ಇವಾಗ. ಈಗ ಮುನಿರತ್ನ ಅವರು ನಮ್ಮ ಪಕ್ಷದಲ್ಲೇ ಇದ್ದವರು. ಸೊ ಹಿಂದೆಲ್ಲ ಅವ್ರು ಆತ್ಮೀಯವಾಗಿ ಒಬ್ರನ್ನೊಬ್ಬರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು. ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅಲ್ಲ, ಈಗ ಕುರುಬ ಸಮುದಾಯ ಸಂಬಂಧಪಟ್ಟಂತೆ ನಿಗಮ ಮಂಡಳಿಗಳಲ್ಲಿ ಏನಾದರೂ ಸ್ಥಾನಮಾನ ಕೊಡಿಸೋ ಪ್ರಯತ್ನ ಏನಾದರೂ ಆಗ್ಬೋದು? ಈಗ ನಮ್ಮ ಪಕ್ಷ ಯಾವಾಗಲೂ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು. ಯಾವುದೇ ಎಲ್ಲ ಸಮುದಾಯಗಳಿಗೂ ಸೂಕ್ತವಾದ ಪ್ರಾತಿನಿಧ್ಯ ಸಿಗಬೇಕು ಅಂತ ಹೇಳಿ ನಮ್ಮ ಪಕ್ಷ ಯಾವಾಗಲೂ ಉದ್ದೇಶ ಇಟ್ಕೊಂಡಿರುತ್ತೆ. ಅದ್ರ ಜೊತೆದ್ರು ಅದ್ರ ಮೇಲೆ ರಾಜಕೀಯದ ಒತ್ತಡಗಳು ಕೂಡ ಇರ್ತವೆ. ಸೊ ಆದಷ್ಟು ನಾವು ಎಲ್ಲ ಸಮುದಾಯಗಳಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಕುರುಬ ಸಮುದಾಯದವ್ರಿಗೂ ಕೂಡ ಏನು ಸ್ಥಾನ ಕೊಡಬೇಕು ಅದನ್ನು ಕೊಡುವಂಥ ಪ್ರಯತ್ನ ಮಾಡ್ತೀವಿ.